ಬಿಜೆಪಿಯಲ್ಲಿ ಬಣ ಬಡಿದಾಟ ಏನಿದೆ ಅದು ಮುಂದುವರಿತಲೇ ಇದೆ. ಯಾಕಂದ್ರೆ ಯತ್ನಾಳ್ ಒಂದು ಲಿಂಗಾಯತ ನಾಯಕರ ಸಭೆಯನ್ನ ಮಾಡುವ ಮೂಲಕ ನೀವು BY ವಿಜೇಂದ್ರ ಅಡಿಯಲ್ಲಿ ಸರಿಯಾಗಿ ಲಿಂಗಾಯತರನ್ನ ನಡೆಸ್ಕೊಳ್ತಾ ಇಲ್ಲ. ಹಾಗಾಗಿ ಲಿಂಗಾಯತರಿಗೆ ಪ್ರಾಶಸ್ತ್ಯ ಸಿಗಬೇಕು ಅಂತಂದ್ರೆ BY ವಿಜೇಂದ್ರ ಅವರೇನು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅದು ಹೋಗಬೇಕು. ಒಂದ್ ವೇಳೆ ಲಿಂಗಾಯತರೇ ಬೇಕು ಅಂತ ಆದ್ರೆ ಆ ಒಂದು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾನ್ ರೆಡಿ ಅಂತ ಹೇಳಿದ್ದಾರೆ. ಅದಕ್ಕೆ ರೇಣುಕಾಚಾರ್ಯ ನೀವೆಲ್ಲರೂ ಕೂಡ ಡಮ್ಮಿ ಲಿಂಗಾಯತರು ಅಂತ ಕೌಂಟರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಇವತ್ತು ಏನೇನಾಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬನ್ನಿ ನೋಡೋಣ. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಸಮರ ಸಾರಿರೋ ಯತ್ನಾಳ್ ಸುಮ್ನೆ ಏನ್ ಕೂತಿಲ್ಲ. ವಿಜೇಂದ್ರ ಬದಲಾವಣೆಗೆ ಪಟ್ಟು ಹಿಡಿದಿರೋ ರೆಬೆಲ್ಸ್ ಟೀಮ್ಗೆ ಎಷ್ಟೇ ಹಿನ್ನಡೆಯಾದ್ರೂ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯೋ ಕೆಲಸವೇ ಮಾಡ್ತಿಲ್ಲ. ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿ ನೋಟಿಸ್ ಕೊಟ್ರು ಡೋಂಟ್ ಕೇರ್ ಅಂತಿದ್ದಾರೆ. ಪಕ್ಷದಲ್ಲಿ ಎಷ್ಟೇ ವಿರೋಧ ವ್ಯಕ್ತವಾಗ್ತಿದ್ರು ತಲೆ ಕೆಡಿಸ್ಕೊಳ್ತಿಲ್ಲ ಯತ್ನಾಳ್. ಯಾಕಂದ್ರೆ ಹೂಡಿರೋ ಅಸ್ತ್ರ ಸಾಮಾನ್ಯವಾದದ್ದಲ್ವೇ ಅಲ್ಲ, ಅದುವೇ ಲಿಂಗಾಯತ ವರ್ಸಸ್ ಲಿಂಗಾಯತ. ವಿಜೇಂದ್ರ ವಿರುದ್ಧ ಲಿಂಗಾಯತ ಅಸ್ತ್ರ ಹೂಡಿದ ಯತ್ನಾಳ್. ಲಿಂಗಾಯತ ಮುಖಂಡರ ಸಭೆ ಮೂಲಕ ಶಕ್ತಿ ಪ್ರದರ್ಶನ. ಪ್ರಭಾವಿ ಲಿಂಗಾಯತ ನಾಯಕರ ಸಂಪರ್ಕದಲ್ಲಿ ಯತ್ನಾಳ್. ರಾಜ್ಯದಲ್ಲಿ ಲಿಂಗಾಯತ ಪರಮೋಚ್ಚ ನಾಯಕ ಅಂತಾನೆ ಯಡಿಯೂರಪ್ಪ ಗುರುತಿಸಿಕೊಂಡಿದ್ದಾರೆ. ಲಿಂಗಾಯತರ ದೊಡ್ಡ ಶಕ್ತಿಯೇ BSY ಕುಟುಂಬಕ್ಕಿದೆ. ಆದ್ರೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ವಿಜೇಂದ್ರ ವಿರುದ್ಧವೇ ಸೆಡ್ಡು ಹೊಡೆದು ಶಾಸಕ ಯತ್ನಾಳ್ ನಿಂತಿರೋದಕ್ಕೂ ಕಾರಣ ಇದೆ. ಕೇವಲ ಅವರ ಪರ ಮಾತ್ರ ಲಿಂಗಾಯತ ನಾಯಕರಿಲ್ಲ, ನಮ್ಮ ಜೊತೆನೂ ಲಿಂಗಾಯತ ನಾಯಕರಿದ್ದಾರೆ ಅಂತ ಸಂದೇಶ ರವಾನೆ ಮಾಡೋಕೆ ಇದೀಗ ಹೊರಟಿದ್ದಾರೆ. ಘಟಾನುಘಟಿ ಲಿಂಗಾಯತ ನಾಯಕರ ಸಂಪರ್ಕವನ್ನಿಟ್ಕೊಂಡೇ ಅಸ್ತ್ರವನ್ನ ಹೂಡಿದ್ದಾರೆ. ಲಿಂಗಾಯತ ಬಂದ್ರೆ ಐ ಆಮ್ ರೆಡಿ ಅಂದಿದ್ದ ಯತ್ನಾಳ್. ಹೌದು, ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ಸ್ಪರ್ಧೆ ಮಾಡೋಕೆ ನಮ್ಮ ಬಣವೂ ರೆಡಿ ಇದೆ ಅಂತ ಈ ಹಿಂದೆಯೇ ಯತ್ನಾಳ್ ಸಾರಿ ಹೇಳಿದ್ರು. ಲಿಂಗಾಯತ ಕೋಟ ಅಂತ ಬಂದ್ರೆ ಐ ಆಮ್ ರೆಡಿ ಅಂತಾನೋ ಮೆಸೇಜ್ ಪಾಸ್ ಮಾಡಿದ್ರು. ಅಂದು ಏನ್ ಹೇಳಿದ್ರು ಅಂತ ನೀವೇ ಒಮ್ಮೆ ಕೇಳ್ಬಿಡಿ. SC ಜನಾಂಗದವ್ರು ಮಾಡ್ಬೇಕಾಗೈತಿ ರಾಜ್ಯಾಧ್ಯಕ್ಷ ಅಂದ್ರೆ ಎಸ್ ಇವ್ರು ಮಾಡ್ರಿ. ಲಿಂಗಾಯತರು ಮಾಡ್ಬೇಕಾಗಿತ್ತಂದ್ರೆ ನಾನೇ ಸ್ಪರ್ಧೆ. ಲಿಂಗಾಯತ ಹಿಂದೂ ಕೋಟ ಬೇಕಂದ್ರೆ ಐ ಆಮ್ ರೆಡಿ. ವಿಜೇಂದ್ರ ಅವ್ರ ವಿರುದ್ಧ ರೆಡಿ ನೀವು? ಯಾರು ಬೇಕಾದವ್ರ ವಿರುದ್ಧ ರೆಡಿ. ಇದಿಷ್ಟೇ ಅಲ್ಲ, ಇತ್ತೀಚೆಗಷ್ಟೇ ಯತ್ನಾಳ್ ನಾನ್ ರೇಸ್ನಲ್ಲಿ ಇದ್ದೇ ಇದ್ದೀನಿ, CM ಸ್ಥಾನದ ರೇಸ್ನಲ್ಲೂ ಇದ್ದೀನಿ ಅನ್ನೋ ಮೂಲಕ ತಮ್ಮ ವರ್ಚಸ್ಸೇನು ಅನ್ನೋ ಮೆಸೇಜ್ ಪಾಸ್ ಮಾಡೋ ಪ್ರಯತ್ನ ಮಾಡಿದ್ರು. ನಾನು ಲೂಟಿ ಮಾಡಿಲ್ಲ, ಎತ್ತ ಹಾಕಿಲ್ಲ, ಯಾರು ಮನಿ ಮುರಿದಿಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಯಾರ ಅವರು ದಾವಣಗೆರೆ ಒಳಗೆ ಸೋಲಿಸಿದವ್ರು ಯಾರು, ಬೀದರ್ನಾಗ ಸೋಲಿಸಿದವ್ರು ಯಾರು, ತುಮಕೂರಿನಾಗ ನಮ್ಮ ಇದೇ ಸೋಮಣ್ಣವ್ರು ಸೋಲಿಸ್ಲಿಕ್ಕೆ ಏನೇನು ಮಾಡ್ಯಾರ ಎಲ್ಲ ಸೋಮಣ್ಣವ್ರು ಹೇಳ್ಯಾರಲ್ಲ ಒಮ್ಮೆ ನೋಡ್ರಿ. ಯಾರು ಪಕ್ಷ ವಿರೋಧ ಮಾಡ್ಯಾರ ಎಲ್ಲ ಗುರ್ತೈತಿ. ಇದ್ರ ಮ್ಯಾಗ ನಾವು ಹೋರಾಟ ಮಾಡ್ತೀವಿ. ಯತ್ನಾಳ್ ನೇತೃತ್ವದಲ್ಲಿ ಲಿಂಗಾಯತ ಮುಖಂಡರ ಸಭೆ. ಬೆಂಗಳೂರಿನಲ್ಲಿ ಸಭೆ ಮೂಲಕ ವಿರೋಧಿ ಬಣಕ್ಕೆ ಸಂದೇಶ. ಇವತ್ತು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆದ ಸಭೆಯೊಂದು ನಡೆಯಿತು. ಸಭೆಯಲ್ಲಿ ಪ್ರಮುಖ ವೀರಶೈವ ಲಿಂಗಾಯತ ಮುಖಂಡರು ಭಾಗಿಯಾಗಿದ್ರು. ಮಾಜಿ ಸಂಸದ GM ಸಿದ್ದೇಶ್ವರ್, ಶಾಸಕ BP ಹರೀಶ್ ಸೇರಿ ಹಲವು ಪ್ರಮುಖ ಲಿಂಗಾಯತ ಮುಖಂಡರು ಸಭೆಯಲ್ಲಿ ಭಾಗಿಯಾಗಿದ್ರು. ಇನ್ನು ಭಿನ್ನರ ಸಭೆಯಲ್ಲಿ KS ಈಶ್ವರಪ್ಪ ಪುತ್ರ ಕಾಂತೇಶ್ ಕೂಡ ಉಪಸ್ಥಿತರಿದ್ರು. ಇನ್ನು ಸಭೆ ಆರಂಭಕ್ಕೂ ಮುನ್ನವೇ ಎಲ್ರಿಗೂ ಧೈರ್ಯ ತುಂಬಿದ ಯತ್ನಾಳ್ ನಾಯಕತ್ವದ ವಿಚಾರವಾಗಿ ಎಲ್ಲರೂ ಮುಕ್ತವಾಗಿ ಅಭಿಪ್ರಾಯ ತಿಳಿಸಿ ಯಾರಿಗೂ ಅಂಜಬೇಡಿ ಅಂದ್ರು. ಲಿಂಗಾಯತರ ಮತ ಕ್ರೋಢೀಕರಣ ಮಾಡಲಿಕ್ಕೆ ಯಾವ ರೀತಿಯ ನಾಯಕತ್ವ ಬೇಕು ಅನ್ನೋಂಥ ಚರ್ಚೆಗೆ ನಾವು ಇವತ್ತು ಕೂಡಿಸಿ ಅದಕ್ಕೆ ನಿಮ್ಮ ಮುಕ್ತವಾದಂಥ ಚರ್ಚೆ ಮಾಡೋಣ. ಏನು ಯಾರಿಗೇನು ಅನಿಸ್ತಿಲ್ಲ, ಭಯ ಇಲ್ಲ, ಯಾರಿಗೇನು ಆಗೋದೂ ಇಲ್ಲ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ತಮ್ಮ ಸಲಹೆ ಸೂಚನೆ ಕೊಡ್ತೀವಿ. ವಿಜೇಂದ್ರ ನಡೆಯಿಂದ ಲಿಂಗಾಯತರಿಗೆ ಹಿನ್ನಡೆಯಾಗ್ತಿದೆ. ಯತ್ನಾಳ್ ಸಭೆಯಲ್ಲೇ ಲಿಂಗಾಯತ ಮುಖಂಡರ ಆಕ್ರೋಶ. ವಿಜೇಂದ್ರ ನಡೆಯಿಂದ ಲಿಂಗಾಯತರಿಗೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಅಂತ ಸಭೆಯಲ್ಲೇ ಲಿಂಗಾಯತ ಮುಖಂಡ ವೀರೇಶ್ ಆಕ್ರೋಶ ಹೊರಹಾಕಿದ್ರು. ಲಿಂಗಾಯತರು ಯಾವಾಗ ರಾಜ್ಯದ ನೇತೃತ್ವವನ್ನು ವಹಿಸಿದಂತ ಸಂದರ್ಭದಲ್ಲಿ ಯಾವತ್ತೂ ಕೂಡ ನಾವು ವಿಫಲರಾಗಿಲ್ಲ. ನಿಜಲಿಂಗಪ್ಪನವ್ರ ಕಾಲದಿಂದ ಹಿಡಿದು ಯಡಿಯೂರಪ್ಪನವ್ರ ಕಾಲದಿಂದ ಹಿಡಿದು ಯಾವತ್ತೂ ಕೂಡ ಈ ರಾಜಕೀಯವಾಗಿ ಲಿಂಗಾಯತರಿಗೆ ಈ ರಾಜ್ಯದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯ ಇದೆ ಅಂತ ಈಗಾಗಲೇ ನಿರೂಪಿಸಿದ್ದಾರೆ. ಆದ್ರೆ ಇವತ್ತಿನ BY ವಿಜೇಂದ್ರ ಅವರ ನೇತೃತ್ವವನ್ನು ನೋಡಿದ್ರೆ ಯಾಕೋ ಇದು ಲಿಂಗಾಯತರಿಗೆ ಹಿನ್ನಡೆ ಆಗುವ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂದ್ರೆ ಮೂಢ ಹಗರಣದಲ್ಲಿ ಸಮರ್ಪಕವಾಗಿ ಹೋರಾಟ ಆಗಲಿಲ್ಲ. ಹಿಂದೂ ಹುಲಿ ಅಂತ ಕರೀತಿರೋ ನಾಯಕನ ಅವಶ್ಯಕತೆ ಇದೆ ಅಂತ ಲಿಂಗಾಯತ ಮುಖಂಡ ವೀರೇಶ್ ಹೇಳಿದ್ರು.
ಇವತ್ತು ಎಲ್ಲ ಕಾರ್ಯಕರ್ತರ ಅಭಿಪ್ರಾಯ ಇಷ್ಟೇನೆ. ಇವತ್ತೇನು ಹಿಂದೂ ಹುಲಿ ಅಂತ ಇಡೀ ರಾಜ್ಯದ ಜನತೆ ಕರೀತಾ ಇದೆ ಅಂತ ಒಬ್ಬ ನಾಯಕನ ಅವಶ್ಯಕತೆ ಇದೆ. ಇವತ್ತು ರಾಜ್ಯ ಅಧ್ಯಕ್ಷರು ಯಾರು ಬೇಕಾಗಿ ಲಿಂಗಾಯತರಂತ ಬಂದಂತ ಸಂದರ್ಭದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ, ವಿ ಸೋಮಣ್ಣ ಅವರಿದ್ದಾರೆ, ಬೊಮ್ಮಾಯಿ ಅವರಿದ್ದಾರೆ, ನಿರಾಣಿ ಅವರಿದ್ದಾರೆ. ಈ ವೀರಶೈವ ಸಮಾಜ ಎಲ್ಲರನ್ನೂ ಅಪ್ಗ್ರೇಡ್ ಹೋಗುವಂತ ಸಮಾಜ. SC ಅಂತ ಬಂದ್ರೆ ಅರವಿಂದ್ ಲಿಂಬಾವಳಿ ಅವರಿದ್ದಾರೆ, OBC ಅಂತ ಬಂದ್ರೆ ಕುಮಾರ್ ಬಂಗಾರಪ್ಪನವರಿದ್ದಾರೆ, ಸುನಿಲ್ ಕುಮಾರ್ ಇದ್ದಾರೆ. ನೀವು ಲಿಂಗಾಯತ ನಾಯಕರಲ್ಲ, ಡಮ್ಮಿಗಳು. ಯತ್ನಾಳ್ ಬಣಕ್ಕೆ MP ರೇಣುಕಾಚಾರ್ಯ ಟಾಂಗ್. ಯತ್ನಾಳ್ ಬಣದಲ್ಲಿರೋ ಯಾರು ಲಿಂಗಾಯತ ನಾಯಕರಲ್ಲ, ಅವರೆಲ್ಲ ಡಮ್ಮಿಗಳು ಅಂತ ಮಾಜಿ ಶಾಸಕ MP ರೇಣುಕಾಚಾರ್ಯ ಟಾಂಗ್ ಕೊಟ್ರು. ವೀರಶೈವ ಲಿಂಗಾಯತ್ ಇವ್ರು ಯಾರು ಕೆಲವು 4 ಜನ ಹೊಂಟದಾರಲ್ಲ, ಇವ್ರು ಯಾರು ಹೊಂಟದಾರಲ್ಲ, ನಮ್ಮ ಸ್ನೇಹಿತರಲ್ಲಣ, ಸ್ವಯಂ ಘೋಷಿತ ನಾಯಕರು. ಅವ್ರ ಹೆಸರು ಹೇಳಲ್ಲ ನಾನು. ಕೆಲವರು ಸ್ವಯಂ ಘೋಷಿತ ನಾಯಕರು ಯಾವತ್ತೂ ಜನಮೆಚ್ಚಿದ ನಾಯಕರಾಗಬೇಕು. ಜನರ ಮಾನಸದಲ್ಲಿ ನಾವು ಇರಬೇಕು. ಅದು ನಿಜವಾದ ನಾಯಕತ್ವ. ಇವರಂಗೆಲ್ಲ ಸ್ವಯಂ ಘೋಷಿತ ನಾನು ವೀರಶೈವ ಲಿಂಗಾಯತರು. ಇನ್ನೊಂದ್ಸರಿ ಬಂದಾಗ ಏನು ಹೇಳ್ತಾರೆ, ಹಿಂದೂ ಹುಲಿನ ನೀವೇ ತೀರ್ಮಾನ ಮಾಡಬೇಕು. ಇನ್ನೊಂದ್ಸರಿ ಹೇಳ್ತಾರೆ ಉತ್ತರ ಕರ್ನಾಟಕ ಯಾವ ಇಲ್ಲ ಮುಖವಾಡಗಳು ಅಷ್ಟೇ. ನಾನು ಹೇಳ್ತಿದ್ದೀನಿ, ನೀವ್ಯಾರು ವೀರಶೈವ ಲಿಂಗಾಯತರು ನಾಯಕರಲ್ಲ, ಡಮ್ಮಿಗಳು. ನೀವೆಲ್ಲ ತಿರಸ್ಕೃತ ನಾಣ್ಯಗಳು ಅಂತ ಹೇಳ್ತವ್ರ. ಹೆಂಗೆ ನಮ್ಮ ನರೇಂದ್ರ ಮೋದಿಯವರು ನೋಟ್ ಬ್ಯಾನ್ ಮಾಡಿದ್ರಲ್ಲ, ಅದಕ್ಕೆ ತಿರಸ್ಕೃತ ಅಂತ ಹೇಳ್ತಾರೆ. ಚಾಲ್ತಿ ನಾಣ್ಯಗಳಲ್ಲ, ಇವೆಲ್ಲ ತಿರಸ್ಕೃತ ನಾಣ್ಯಗಳು. ನಾವು ಆದಷ್ಟು ಬೇಗ ಒಂದು ಹೆಜ್ಜೆ ಮುಂದೆಯೇ ಇಟ್ಟ ರೇಣುಕಾಚಾರ್ಯ ವಿಜಯೇಂದ್ರರನ್ನೇ ಮುಂದಿನ ದಿನ CM ಮಾಡ್ತೀವಿ, ವೀರಶೈವ ಲಿಂಗಾಯತದ ದೊಡ್ಡ ಸಮಾವೇಶವನ್ನೇ ಮಾಡ್ತೀವಿ ಅಂದಿದ್ದಾರೆ. ವೀರಶೈವ ಲಿಂಗಾಯತ ಒಳಪಂಗಡದ ಮಠಾಧೀಶರ ನೇತೃತ್ವದಲ್ಲಿ ಒಂದು ಪೂರ್ವಭಾವಿ ಸಭೆ ಮಾಡಿ ಇಡೀ ಅಖಂಡ ಕರ್ನಾಟಕ ವೀರಶೈವ ಲಿಂಗಾಯತ ಸಮಾಜ ಸನ್ಮಾನ್ಯ ಯಡಿಯೂರಪ್ಪನವರ ಮತ್ತು ವಿಜಯೇಂದ್ರ ಅವರ ಪರವಾಗಿ ಗಟ್ಟಿಯಾಗಿ ದೊಡ್ಡ ಮಟ್ಟದ ಸಮಾವೇಶ ಮಾಡ್ತೀವಿ. ವಿಜಯೇಂದ್ರ ಅವರು ಮುಂದೆ ಮುಖ್ಯಮಂತ್ರಿ ಆಗಬೇಕು. ಅದಕ್ಕೇನು ಬೇಕು ಎಲ್ಲ ರೀತಿ ನಾವು ಸಿದ್ಧತೆಗಳನ್ನ ಮಾಡ್ತೀವಿ. ಇವರೆಲ್ಲ ಚಾಲ್ತಿ ನಾಣ್ಯಗಳು, ತಿರಸ್ಕೃತ ನಾಣ್ಯಗಳು. ಅದೇನೇ ಹೇಳಿ, ಬಿಜೆಪಿಯಲ್ಲಿ ಬಣ ಬಡಿದಾಟ ಇದೀಗ ಮತ್ತೊಂದು ಮಗ್ಗುಲಿಗೆ ಹೊರಳಿದೆ. ಲಿಂಗಾಯತರ ಶಕ್ತಿ ಯಾರ ಕಡೆ ಇದೆ ನೋಡೇ ಬಿಡೋಣ ಅನ್ನೋ ಮಟ್ಟಿಗೆ ಯುದ್ಧ ನಡೀತಿದೆ. ಬ್ಯೂರೋ ರಿಪೋರ್ಟ್, TV9.